ಅಯ್ಯೋ ಹೀಗೆ ಮಾಡಿಸಿದೆ ಅಯ್ಯೋ ಅಯ್ಯೋ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಯಾರಾದರೂ ಬಂದು ಈ ನನ್ನ ಕಷ್ಟವನ್ನು ಕಾಪಾಡಬಾರದೆ ತಾಯಿ, ಕಾಪಾಡಬಾರದೆ ದೇವ. ಅಯ್ಯೋ ಪರಮಾತ್ಮ ದೇವ, ಈಗ ನಿನ್ನ ಮನಸ್ಸಿಗೆ ನೆಮ್ಮದಿ ಉಂಟಾಯಿತೆ ದೇವ. ಪರಮಾತ್ಮ ಹೀಗೋ ನೋಡಿ ಆನಂದ ಪಡುತ್ತಂದೆ, ಆನಂದ ಪಡುತ್ತಂದೆ ಪರಮಾತ್ಮ. ಗಣದ ಸಬಗೋ ಬಲು ಸಬಗೋ ಗಣಿಗರ ಮನೆ ಆನಂದ ಆನಂದ. ಬಗೆ ಬಗೆ ಎಣ್ಣೆಯ ಮಿಗಿಲಗಿದೋ ಬಗೆ ಬಗೆ ಎಣ್ಣೆಯ ಮಿಗಿಲಗಿದೋ ಸಬಗಿನೆಂದಿರುವುದು ಸಬಗಿನ ಈ ಎಣ್ಣೆ. ಸಬಗಿನೆಂದಿರುವುದು ಸಬಗಿನ ಈ ಎಣ್ಣೆ. ಗಣದ ಸಬಗೋ ಬಲು ಸಬಗೋ ಗಣಿಗರ ಮನೆ ಆನಂದ ಆನಂದ ಆನಂದ. ನನ್ನ ಸಿಯಾದ ಲಕ್ಷ್ಮೀದೇವಿ ಅವರ ತವರು ಮನೆಗೆ ಹೋಗಿ ಎಷ್ಟು ದಿನಗಳಾಯಿತು. ನಮ್ಮ ಮನೆಯಲ್ಲಿ ಆ ಎಣ್ಣೆ, ಈ ಎಣ್ಣೆ, ಅಚ್ಚೋಳೆಣ್ಣೆ, ಉಚ್ಚೋಳೆಣ್ಣೆ, ಎಣ್ಣೆಯೆಲ್ಲ ಹಾಗೇ ಇರುವುದು. ನಾನು ಇವಾಗಲೇ ಪಟ್ಟಣಕ್ಕೆ ಹೋಗಿ ನನ್ನ ಶುಚಿಯಾದ ಲಕ್ಷ್ಮೀದೇವಿಯನ್ನು ಕರೆದುಕೊಂಡು ಬರುವೆನು. ಅಮ್ಮ ಶುಚಿಯಾದ ಲಕ್ಷ್ಮೀದೇವಿ. ಮಾವನವರೇ, ಇರೋ ನಮಸ್ಕರಿಸುವುದು. ನಿನಗೆ ಮಂಗಳವಾಗಲಿ. ಮೇಲೆ ಕೇಳಮ್ಮ, ನಿಮ್ಮ ತವರು ಮನೆಗೆ ಬಂದು ನೀನು ಎಷ್ಟು ದಿನಗಳಾಯ್ತಮ್ಮ? ನಮ್ಮ ಮನೆಯಲ್ಲಿ ಆ ಎಣ್ಣೆ, ಈ ಎಣ್ಣೆ, ಅಚ್ಚೋಳೆಣ್ಣೆ, ಉಚ್ಚೋಳೆಣ್ಣೆ, ಎಣ್ಣೆ ಎಲ್ಲ ಹಾಗೇ ಇರುವುದು. ಅದನ್ನೆಲ್ಲ ನೀವು ಮಾರುವರು ತಾನೇ ಯಾರು? ನಡೆ, ಪಟ್ಟಣಕ್ಕೆ ಹೋಗೋಣ. ಆಗಲಿ ಮಾವನವರೇ, ತಮ್ಮ ಮಾತಿನಂತೆ ಆಗಲಿ, ಹೊರಡೋಣ. ಹಾಗಬಹುದು ಬಾರಮ್ಮ. ಅಯ್ಯೋ ಪರಮಾತ್ಮ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಯಾರಾದರೂ ಬಂದು ಈ ನನ್ನ ಕಷ್ಟವನ್ನು ಕಾಪಾಡಬಾರದೆ ತಾಯಿ, ಕಾಪಾಡಬಾರದೆ. ಮಾವನವರೇ, ಇದೇನಿದು? ಆ ಕಂದಕದಲ್ಲಿ ಯಾರೋ ಗೋಳಾಡ್ತಿರೋ ಶಬ್ದವು ಕೇಳಿ ಬರುತ್ತಿರುವುದಲ್ಲ, ಯಾರೋ ಏನು? ಸ್ವಲ್ಪ ಹೋಗಿ ನೋಡೋಣವೇ?
ಗಾಳಿಯು ಪಿಚಾತಿಯು ಪೀಡೆಯು ಅದರ ಚಿಂತೆ ನಮಗೆ ಏತಕ್ಕೆ? ನಡೆ, ಪಟ್ಟಣಕ್ಕೆ ಹೋಗೋಣ. ಇಲ್ಲ ಮಾವನವರೇ, ಯಾರೋ ಕಷ್ಟಕ್ಕೆ ಸಿಲುಕಿದಂತೆ ತೋರುತ್ತಿರುವುದು, ಅವರ ಗೋಳಾಟವು ಕೇಳುತ್ತಿರುವುದು. ಒಂದು ಬಾರಿ ನೋಡಿಕೊಂಡು ಬರೋಣ. ಹಾಗಾದರೆ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯುವನು ನಾನು. ನೀನು ಹೋಗಿ ನೋಡಿಕೊಂಡು ಬಾರಮ್ಮ. ಆಗಲಿ ಮಾವನವರೇ. ಅಯ್ಯೋ ಪರಮಾತ್ಮ, ಅಯ್ಯ ಪುಣ್ಯಾತ್ಮರೇ, ತಾವು ಯಾರು? ತಾವು ಈ ರೀತಿ ಕಂದಕದಲ್ಲಿ ಬೀಳಲು ಕಾರಣವಾದ್ರೂ ಏನು? ಅಮ್ಮ, ಏನೆಂದು ಹೇಳಲಿ ತಾಯಿ. ನನಗೆ ಗ್ರಾಹಕಗಳ ಕಾಟವು ಅನುಕೂಲವಿಲ್ಲದೆಯೇ ಈ ಪಟ್ಟಣಕ್ಕೆ ಬಂದನಮ್ಮ. ಈ ಪಟ್ಟಣದಲ್ಲಿರುವ ಚಂದ್ರಸೇನ ಮಹಾರಾಜನು ಸಟ್ಟರ ಮಗಳ ಮುತ್ತಿನಾರವನ್ನು ಕದ್ದಿರುವ ಕಳ್ಳನೆಂದು ನನಗೆ ಈ ರೀತಿಯಾಗಿ ನೇಮಿಸಿರುವನು ತಾಯಿ. ಅಮ್ಮ, ಆ ಮಾತು ಆಗಿರಲಿ ತಾಯಿ. ನನಗೆ ಬಲವಾದ ಬಾಯಾರಿಕೆಯಾಗುತ್ತಿರುವುದು, ಅಲ್ಲದೆ ಈ ಕಂದುಕವನ್ನು ಎತ್ತಿ ನನ್ನನ್ನು ಮೇಲಕ್ಕೆ ಎತ್ತಿ ಕುಳ್ಳಿರಿಸು ತಾಯಿ. ಆಗಲಿ ಮಹಾತ್ಮರೇ. ಲೈಟ್ ಆಫ್ ಮಾಡಪ್ಪ. ಬಟ್ಟೆ ಬರ ಇಲ್ಲೇ. ಮೊದ್ಲೇ ಹೇಳಿದ್ನಲ್ಲ. ಮಹಾತ್ಮರೇ, ತಾವು ಯಾರು? ಅಮ್ಮ, ತಮಗೆ ಸಂಕಷ್ಟವು ಬಂದುದನ್ನು ಕಾರಣವಾದ್ರೂ ಏನು? ಅದು ಯಾರಾದರೂ ಆಗಲಿ ತಾಯಿ. ನೀನು ಯಾರು ತಾಯಿ? ಇಲ್ಲಿಗೆ ಬರಲು ಕಾರಣವೇನು ತಾಯಿ? ನಾನು ಉಜ್ಜಯಿನಿ ನಗರದ ನೀಲಶೆಟ್ಟರ ಮಗಳು. ಅಮ್ಮ, ನಾನು ಸಾಮವೇದ ನಗರಕ್ಕೆ ಲಗ್ನವಾಗಿರುವೆನು. ನಾನು ನನ್ನ ಮಾವನವರು ಈ ದಾರಿಯಲ್ಲಿ ಹೋಗುವಾಗ ತಮ್ಮ ಗೋಳಾಟವನ್ನು ಈ ಕಂದುಕದಲ್ಲಿ ಕೇಳಿದೆವು. ಹೇಳಿ ಸ್ವಾಮಿ, ತಾವು ಯಾರು? ತಮಗೆ ಸ್ಥಿತಿ ಬರಲು ಕಾರಣವಾದ್ರೂ ಏನು? ಅಮ್ಮ, ಹೇಳುವೆನು ಕೇಳು ತಾಯಿ. ಅಮ್ಮ, ನೀನು ಉಜ್ಜಯಿನಿ ಪಟ್ಟಣದ ನೀಲಶೆಟ್ಟರ ಮಗಳೇ ತಾಯಿ. ಹೌದು ಸ್ವಾಮಿ. ಅಮ್ಮ, ಅದೇ ಪಟ್ಟಣದ ಪಾಪಿಯಾದ ವಿಕ್ರಮನೇ ನಾನು ತಾಯಿ. ಅಮ್ಮ, ಏನು ಹೇಳ್ತೀರಿ ಸ್ವಾಮಿ? ಹೌದು ಅಮ್ಮ. ತಾವು ನಮ್ಮ ವಿಕ್ರಮ ಮಹಾರಾಜರೇ. ಅಮ್ಮ, ನಿಮ್ಮಂತ ಸತ್ಯವಂತರಿಗೆ ಪುಣ್ಯವಂತರಿಗೆ ಇಂಥ ಕಷ್ಟವು ಬಂದೊದಗುವುದು ನ್ಯಾಯವೇ? ಈ ಜಗತ್ತಿನಲ್ಲಿ ನ್ಯಾಯ ನೀತಿ ಇಲ್ಲವೇ? ಅಮ್ಮ, ಅರಿತವರ್ಯಾರು ಅರಿತವರ್ಯಾರು
ಸತ್ಯವಂತರಿಗೆ ಈ ಪಾಡನ್ನು ಕೊಟ್ಟ ಮೇಲೆ ನಮ್ಮಂತ ಅಲ್ಪರ ಸಮಾಚಾರವಾದರೆ ಏನು? ಅಮ್ಮ, ಏನಾದರೂ ಆಗಲಿ ತಾಯಿ. ನನಗೆ ಬಲವಾದ ಬಾಯಾರಿಕೆ ಆಗುತ್ತಿರುವುದು ತಾಯಿ. ಸ್ವಲ್ಪ ಜಲವನ್ನಾದರೂ ತಂದು ಕೊಡುವೆ. ಈ ಕ್ಷಣದಲ್ಲೇ ತರುತ್ತೇನೆ. ಅಮ್ಮ, ಕುಡಿಸು ತಾಯಿ. ಹೇಳಿ ಮಹಾತ್ಮರೇ. ಅಮ್ಮ, ಅಮ್ಮ, ಜಲವನ್ನು ತಂದು ಕೊಡುವೆಯ ತಾಯಿ? ಜಲ ತಂದು ಕೊಡುಗಿಲ್ವ? ಅಮ್ಮ, ಈಗ ಬಾ ತಾಯಿ. ಹೇಳಿ ಮಹಾತ್ಮರೇ. ಅಮ್ಮ, ನೀನು ಜಲವನ್ನೇ ತಂದು ಕೊಡುವುದಾದರೆ ನನಗಾಗಿರುವ ಶಿಕ್ಷೆಯು ನಿನಗಾಗುವುದೆಂದು ಈ ಪಟ್ಟಣದಲ್ಲಿ ಚಂದ್ರಸೇನ ಮಹಾರಾಜನು ಡಂಗೂರ ಮೂಲಕ ಸಾರಿಸಿರುವನಮ್ಮ. ಏನು ಹೇಳುತ್ತೀರಿ ಮಹಾರಾಜರೇ? ನಾನು ನಿಮಗೆ ಜಲವನ್ನು ತಂದು ಕೊಟ್ಟ ಮಾತ್ರಕ್ಕೆ ನಿಮಗಾದ ಶಿಕ್ಷೆಯು ನನಗೇಕೆ ಆಗಬೇಕು? ಅಮ್ಮ, ನೀನು ಜಲವನ್ನೇ ತಂದು ಕೊಡುವುದಾದರೆ ಆ ರೀತಿ ಡಂಗೂರ ಮೂಲಕ ಸಾರಿರುವನು ತಾಯಿ. ಅಷ್ಟೇ ತಾನೆ. ಹಾಗಾದ್ರೆ ನಿಮಗೋಸ್ಕರವಾಗಿ ಯಾವ ಕಷ್ಟ ಬಂದರೂ ಸರಿ, ಅದನ್ನು ಸಹಿಸಿಕೊಳ್ಳುತ್ತೇನೆ. ನಾನು ಈಗಲೇ ಹೋಗಿ ಜಲವನ್ನು ತರುತ್ತೇನೆ. ಅಮ್ಮ, ನಿನಗೆ ಮುತ್ತೈದ ಸ್ಥಾನ ಶಾಶ್ವತವಾಗಲಿ ತಾಯಿ, ಶಾಶ್ವತವಾಗಲಮ್ಮ. ಮುತ್ತೈದೆ ತಾನ ನಿನಗೆ ಶಾಶ್ವತವಾಗಲಮ್ಮ. ಅಮ್ಮ, ಅಮ್ಮ, ಅಮ್ಮ. ನಮ್ಮ ಪುರದ ಪ್ರಜೆಗಳು ಸುಖದಿಂದ ಬಾಳುವಾರೆ. ನಮ್ಮ ಪುರದ ಪ್ರಜೆಗಳ ಸುಖದಿಂದ ಬಾಳುವಾರೆ. ಅಮ್ಮ, ತಾಯೇ, ಅಮ್ಮ. ಅಮ್ಮ, ನಮ್ಮ ಪುರದ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೇ ತಾಯಿ. ಮಹಾರಾಜ, ನೀವಿಲ್ಲದ ರಾಜ್ಯದಲ್ಲಿ ಎಲ್ಲರೂ ಸಂತೋಷವಾಗಿರಲು ಸುಖವಾಗಿರಲು ಹೇಗೆ ತಾನೇ ಸಾಧ್ಯ? ನಿಮಗೋಸ್ಕರವಾಗಿ ನಿಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಶೋಕಿಸುತ್ತಿರುವರು. ಅಯ್ಯೋ ಪರಮಾತ್ಮ, ಶನಿದೇವ, ನನಗೆ ಕೊಟ್ಟಿರುವ ಕಷ್ಟವು ಸಾಲದೆಂದು ನನ್ನ ಪ್ರಜೆಗಳಿಗೂ ಕೊಟ್ಟಿರುವೆಯಾ ತಂದೆ? ಬೇಡ ತಂದೆ, ಬೇಡ. ಅಮ್ಮ, ಯಾರೋ ಬರುವಂತೆ ಭಾಸವಾಗುತ್ತಿರುವುದಲ್ಲ ತಾಯಿ. ಹೌದು, ನಮ್ಮ ಮಾವನವರು ಎಂತ ಕಡೆ ಬರುತ್ತಿದ್ದಾರೆ. ಬಿಡು ಬಿಡು ನಿನ್ನೆ ನನ್ನ ನುಡಿಗಳ ಬಿಡು ಬಿಡು ನಿನ್ನೆ ನನ್ನ ನುಡಿಗಳ ನಿನ್ನ ಎಳೆ ನುಡಿಗಳನ್ನು ನೋಡಿದರೆ ನನಗೆ ಕೋಪ ಬರುವುದು ಸ್ವತೆಯೇ. ಕೇಳಮ್ಮ ತೊತೆ ಬಾಲೆಯೇ, ಕೇಳಮ್ಮ ತೊತೆ ಬಾಲೆಯೇ, ತೊತೆ ಬಾಲೆಯೇ. ತಟ್ಟರ ಮನೆಯಲ್ಲಿ ಮುತ್ತಿನ ಹಾರವ, ತಟ್ಟರ ಮನೆಯಲ್ಲಿ ಮುತ್ತಿನ ಹಾರವ, ಕದ್ದಂತ ಕಳ್ಳನು ಈತನು ನಲ್ಲವೇ, ಕದ್ದಂತ ಕಳ್ಳನು ಈತನು ನಲ್ಲವೇ. ಕೇಳ
ಲಕ್ಷ್ಮೀದೇವಿ, ಈತನನ್ನು ಯಾರು ಎಂಬುದಾಗಿ ತಿಳಿದಿರುವೆ? ಈತನು ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕದ್ದಂತ ಕಳ್ಳನಲ್ಲವೇ ಈತನು? ಈತನಿಗೆ ಯಾರಾದರೂ ಉಪಚರಿಸುವುದಾದರೆ ಈತನಿಗಾಗಿರುವ ಶಿಕ್ಷೆಯು ನಮಗೂ ಆಗುವುದು. ನಡೆ, ಪಟ್ಟಣಕ್ಕೆ ಹೋಗೋಣ. ಮಾವನವರೇ, ದಯಮಾಡಿ ನನ್ನ ಕ್ಷಮಿಸಿ. ಆದರೆ ಇವರನ್ನು ಯಾರೆಂದು ಭಾವಿಸಿರುವಿರಿ? ಇವರು ನಮ್ಮ ರಾಜ್ಯದ ಮಹಾರಾಜರಾದ ವಿಕ್ರಮ ಮಹಾರಾಜರು. ಹಾ, ಶಿವ ಶಿವ, ಏನು ಇವರು ವಿಕ್ರಮರಾಜರೇ? ಹೌದು ಮಾವನವರೇ. ಹಾಗಾದರೆ ಈ ಮಹಾತ್ಮರಿಗೆ ಈ ರೀತಿ ಕಷ್ಟ ಬರಲು ಕಾರಣವೇನಮ್ಮ? ಏನು ಮಾಡಲು ಸಾಧ್ಯ? ಗ್ರಹಗತಿಗಳು ಬಂದೊಡನೆ ಎಂತ ಸತ್ಯವಂತರಾದರೂ ನಿಷ್ಠವಂತರಾದರೂ ಸಂಕಷ್ಟಕ್ಕೆ ಸಿಲುಕಲೇಬೇಕಲ್ಲವೇ? ಪರೀಕ್ಷೆಯನ್ನು ಎದುರಿಸಲೇಬೇಕಲ್ಲವೇ? ಅದೇ ರೀತಿಯಾಗಿ ಇವರಿಗೆ ಈಗ ಈ ಸಂಕಷ್ಟದ ಸಂದಿಗ್ಧವು ಬಂದು ಒದಗಿರುವುದು. ಹಾಗಾದರೆ ಈಗ ಏನು ಮಾಡುವುದಮ್ಮ? ಮಾವನವರೇ, ತಾವು ಹೋಗಿ ಚಂದ್ರಸೇನ ಮಹಾರಾಜರ ಬಳಿಯಲ್ಲಿ ಅಪ್ಪಣೆಯನ್ನು ಪಡೆದು ಬಂದದ್ದೇ ಆದ್ರೆ ನಾವು ನಮ್ಮ ಮಹಾರಾಜರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ. ಹಾಗಲಿ ತಾಯಿ, ನಿನ್ನ ಇಷ್ಟದಂತೆ ಆಗಬಹುದು. ನಾನು ಇವಾಗಲೇ ಹೋಗಿ ಚಂದ್ರಸೇನ ಮಹಾರಾಜರ ಬಳಿಯಲ್ಲಿ ಅನ್ನ ನೀರನ್ನು ಕೊಡುವಂತೆ ಕೇಳಿ ಬರುವೆನು. ಆಗಬಹುದು. ನಮಸ್ಕರಿಸುವೆನು. ತೇಲಿ ಸೆಟ್ಟರೆ, ನಿಮಗೆ ಮಂಗಳವಾಗಲಿ. ನೀವು ಬಂದ ಕಾರ್ಯವೇನು? ಮಹಾರಾಜರೇ, ಕೈ ಕಾಲ ಕಡಿಸಿ ಕಂದೂಕದಲ್ಲಿ ಬಿಸಾಡಿರುವ ತಸ್ಕರನಿಗೆ ಅನ್ನ ನೀರನ್ನು ಕೇಳಿಕೊಂಡು ಬಂದಿರುವೆ ಮಹಾರಾಜರೇ. ಏನು, ಆ ಕೈ ಕಾಲು ಕರಣ ಚರಣಗಳನ್ನು ಕಡಿದ ತಸ್ಕರನಿಗೆ ಅನ್ನ ನೀರಲು ಕೊಡಲು ಬಂದಿರುವರಾ? ಹೌದು ಮಹಾರಾಜರೇ. ಮಂತ್ರಿ, ಕೂಲಿಗೆ ಗಾಣವನ್ನು ಹೊಡೆದು ಜೀವನವನ್ನು ಸಾಗಿಸುತ್ತಿದ್ದ ಈ ತೇಲಿಸೆಟ್ಟರು ಆ ಕಳ್ಳನ ಬಗ್ಗೆ ಎಷ್ಟು ಕರುಣೆ ಉಂಟಾಗಿದೆ ನೋಡಿದಿರಾ? ಹೌದು ರಾಜೇಂದ್ರ. ಶೆಟ್ಟರೆ, ಮಹಾತ್ಮರೇ, ಆ ಕಳ್ಳನಿಗೆ ಅನ್ನ ನೀರು ಕೊಡುವಂತವರಾಗಿ ಆಗಬಹುದು ಮಹಾರಾಜರೇ. ಗಾಯದ ಬಾರೆ ನಾ ಸಹಿಸಲಾರೆ ಈ ಪರಿತಾಪ. ಅಮ್ಮ ಅಮ್ಮ ತಾಯೇ. ಶಾಂತರಾಗಿ. ಅಯ್ಯಮ್ಮ. ಹಸಿಯ ಗಾಯಕ್ಕೆ ರಣಗಳು ಮುದುವೋ ಅಮ್ಮ. ಹಸಿಯ ಗಾಯಕ್ಕೆ ರಣಗಳು ಮುದುವೋ ಬಿಸಿ ಬಿಸಿ ಕೀವು ರಕ್ತ ಹರಿಯುವುದಮ್ಮ. ಬಿಸಿ ಬಿಸಿ ಕೀವು ರಕ್ತ ಸುರಿಯುವುದಮ್ಮ. ಉರಿ ಉರಿ ಅಮ್ಮ ಗಾಯದ ಬಾಧೆ ನಾ ಸಹಿಸಲಾರೆ ಈ ಪರಿತಾಪ. ಅಮ್ಮ ಅಮ್ಮ ತಾಯೇ. ಅಮ್ಮ, ಆ ಪರಮಾತ್ಮನು ಈಗ ಕೊಟ್ಟಿರುವ ಕಷ್ಟವು ಸಾಲದು ತಾಯಿ. ಮತ್ತೆ ಬೇರೆ ಬಂದು ನಮ್ಮನ್ನು ಕಾಪಾಡುವನೆ ತಾಯಿ. ಅಮ್ಮ, ಈ ಉರಿ ಬಾಧೆಯನ್ನು ನಾನು ಸೈರಿಸುವ ಬಗೆಯಾದರೂ ಹೇಗೆ ತಾಯಿ, ಹೇಗೆ? ಶಾಂತರಾಗಿ ಪ್ರಭು. ನಮ್ಮ ಮಾವನವರು ಇತ್ತ ಕಡೆಯೇ ಬರುತ್ತಿದ್ದಾರೆ. ಅವರು ಸಮಾಚಾರ ತಿಳಿದುಕೊಂಡು ಅದು ಬರುವಂತೆ ಭಾಸವಾಗುತ್ತಿರುವುದಲ್ಲಮ್ಮ. ಹೌದು ಮಾವನವರೇ, ಈಗ ನಮಸ್ಕರಿಸುವೆನು. ತಾವು ಹೋದ ಸಮಾಚಾರವೇನಾಯಿತು? ನಿನ್ನ ಪತುರತ ಧರ್ಮದಿಂದ ಆ ಮಹಾತ್ಮರು ಈ ಮಹಾತ್ಮರಿಗೆ ಅನ್ನ ನೀರನ್ನು ಕೊಡುವಂತೆ ಆಜ್ಞಾಪಿಸಿರುವರಮ್ಮ. ಆಗಲಿ ಮಹಾರಾಜರೇ, ಈಗಲಾಗಲೇ ನನಗೆ ಬಹಳ ಸಂತೋಷವಾಯಿತು. ಹಾಗಾದ್ರೆ ಇವರು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ. ನಿನ್ನ ಇಷ್ಟದಂತೆ ಆಗಲಿ ತಾಯಿ. ಪ್ರಭುಗಳೇ, ನಡೆಯಿರಿ, ಹೋಗೋಣ.
ಆಗಬಹುದು ತಾಯಿ. ಕರೆದುಕೊಳ್ಳಿ ಮಾವನವರೇ. ಅಮ್ಮ, ಆಗಬಹುದು ತಾಯಿ, ಆಗಬಹುದಮ್ಮ. ಈ ಪಾಪಿ ಹಣಿಯಲ್ಲಿ ಈ ಏನೆಂದೂ ಬರದೆಯೋ ಶೆಟ್ಟರೇ, ಮಹಾತ್ಮರೇ, ನನ್ನನ್ನು ಕರೆದುಕೊಂಡು ಬಂದು ಉಪಚಾರ ಮಾಡಬೇಕಂದ ಎಂದು ಈ ರೀತಿಯಾಗಿ ದುಃಖವನ್ನು ಮಾಡುವರಾ? ಬೇಡ ಶೆಟ್ಟರೇ, ನನ್ನನ್ನು ಎತ್ತಿ ಗಾಣದ ಮೇಲೆ ಕುಳ್ಳಿರಿಸಿ ಗಾಣವನ್ನು ಹೊಡೆದು ನಿಮ್ಮ ಅನ್ನದ ಋಣವನ್ನು ತೀರಿಸುವೆನು. ಇಲ್ಲವಾದರೆ ನಾನು ಇದ್ದ ಸ್ಥಳದಲ್ಲೇ ನನ್ನ ಕರ್ಮವನ್ನು ಹಳಿಯುವನು. ಅಲ್ಲಿಗೆ ತೆಗೆದುಕೊಂಡೋಗಿ ಬಿಟ್ಟು ಬಿಡಿ ಶೆಟ್ಟರೇ. ನಿಮ್ಮನ್ನು ಕರೆದುಕೊಂಡು ಬಂದು ಉಪಚರಿಸಬೇಕೆಂದು ಈ ರೀತಿ ದುಃಖಿಸುತ್ತಿಲ್ಲ ಮಹಾತ್ಮರೇ. ಹಾಗಾದರೆ ಮತ್ತೇಕೆ? ನಮ್ಮ ಗಾಣದ ಅಲ್ಲಿಗೆಯು ಚಿರದವಾಗಿರುವುದು, ಅದರ ಮೇಗಿಂದ ಕೆಳಗೆ ಬಿದ್ದರೆ ನಿಮ್ಮ ಪ್ರಾಣಕ್ಕೆ ಅತಿಯಾಗುವುದು ಎಂದು ನಾನು ದುಃಖಿಸುತ್ತಿರುವನು ಮಹಾತ್ಮರೇ. ಹಾಗಾದರೆ ಇಲ್ಲಿ ಬನ್ನಿ. ನಿಮ್ಮ ಬಲವಾದ ಹಗ್ಗದಿಂದ ಈ ನನ್ನ ಪಾಪಿಯಾದ ದೇಹವನ್ನು ನಿಮ್ಮ ದಾಡಿಯ ಮರಕ್ಕೆ ಬಂಧಿಸಿ, ನಿಮ್ಮ ಎತ್ತುಗಳ ಹಗ್ಗವನ್ನು ಈ ನನ್ನ ಎಡದ ಮುಂಡಕ್ಕೆ ಕಟ್ಟಿರಿ, ನಿಮ್ಮ ಬಾರಿ ಚಾವಟಿಯನ್ನು ಈ ನನ್ನ ಬಲದ ಮುಂಡಕ್ಕೆ ಕಟ್ಟಿರಿ. ಬಾಯಿ ಗರ್ಭದಿಂದ ಎತ್ತುಗಳನ್ನು ಹದರಿಸಿ ಗಾಣವನ್ನು ಹೊಡೆದು ನಿಮ್ಮ ಅನ್ನದ ಋಣವನ್ನು ನಾನು ತೀರಿಸುವೆನು ಶೆಟ್ಟರೇ. ಇದೇ ನಾನು ನಿಮ್ಮನ್ನು ಕೇಳಿಕೊಳ್ಳುವುದು. ನಿಮ್ಮ ಇಷ್ಟದಂತೆ ಆಗಬಹುದು ಮಹಾತ್ಮರೇ. ಈಗ ಕುಳಿಸಿರುವೆನು, ವಿಚಾರವೇನು ಮಹಾತ್ಮರೇ? ಶೆಟ್ಟರೇ, ನನ್ನದೊಂದು ಕೋರಿಕೆ ಇರುವುದು, ಅದನ್ನು ನೆರವೇರಿಸುವರಾ? ಏನೆಂದು ತಿಳಿಸಿ ನೆರವೇರಿಸಿ ಕೊಡುವೆನು. ಶೆಟ್ಟರೇ, ಇಂಥ ಪಟ್ಟಣದ ರಾಜನು ಇಂಥವರ ಮನೆಯಲ್ಲಿ ಗಾಣವನ್ನು ಹೊಡೆಯುತ್ತಿರುವನೆಂದು ಜನಕ್ಕೆ ಮರ್ಮವನ್ನು ಕೊಡಬೇಡಿ ಶೆಟ್ಟರೇ. ಇದೇ ನಾನು ನಿಮ್ಮನ್ನು ಕೇಳಿಕೊಳ್ಳುವುದು. ನಿಮ್ಮ ಇಷ್ಟದಂತೆ ಆಗಬಹುದು ಮಹಾತ್ಮರೇ. ನೀವಿನ್ನೂ ಹೊರಡಬಹುದು. ಆಗಬಹುದು ಮಹಾತ್ಮರೇ. ಅಮ್ಮ ಲಕ್ಷ್ಮೀದೇವಿ, ನೀನೂ ಸಹ ಹೊರಡು ತಾಯಿ. ಯಾವ ಜನುಮದ ಯಾವ ಜನುಮದ ಕರ್ಮದ ಫಲವೋ, ಯಾವ ಜನ್ಮದ ಕರ್ಮವೋ ಈಶ್ವರ ಜಗದೀಶ್ವರ ಪುರವನ್ನು ತೊರಿಸಿದೆ, ಕರಗಳ ಕಡಿಸಿದೆ, ಪುರವನ್ನು ತೊರಿಸಿದೆ, ಕರಗಳ ಕಡಿಸಿದೆ, ಪುರವನ್ನು ತೊರಿಸಿದೆ, ಕರಗಳ ಕಡಿಸಿದೆ, ಅತಿಶಯ ತೊಡಗೆಲ್ಲ ಅತಿಶಯ ತೊಡಗೆಲ್ಲ ಕುರಿ ಮಾಡಿಸಿದೆ. ಯಾವ ಜನ್ಮದ ಕರ್ಮವೋ ಈಶ್ವರ
ರಾಜ್ಯಭಾರವನ್ನು ಮಾಡುವಾಗ ನಿನ್ನ ದುರಂಕಾರವು ಹೇಗಿತ್ತು ಮರುಳೆ. ಇಂದು ಈ ಒಣಗಾಣದ ಮೇಲೆ ಕುಳಿತಿರುವನಲ್ಲ ಎಂದು ದುಃಖವನ್ನು ಪಡುತ್ತಿರುವೆಯಾ ಮರುಳೆ. ಛೇ ಮರುಳೆ, ದುಃಖವನ್ನು ಬಿಡು, ಆ ಪರಮಾತ್ಮನನ್ನು ಧ್ಯಾನಿಸು. ಅಂತ ಸತ್ಯವಂತನಾದ ಹರಿಶ್ಚಂದ್ರನು ತನ್ನ ಹೆಂಡತಿ ಮಕ್ಕಳನ್ನು ಪರರಿಗೆ ವಿಕ್ರಯಿಸಿ ತನ್ನ ಸತ್ಯಕ್ಕೋಸ್ಕರವಾಗಿ ತಾನೂ ಸಹ ಚಾಂಡಾಳನ ಮನೆಯಲ್ಲಿ ಹಲವು ಕೆಲಸಗಳನ್ನು ಮಾಡಲಿಲ್ಲವೇ ಮರುಳೆ. ಅದಕ್ಕಿಂತಲೂ ಬಹಳ ದೊಡ್ಡ ಕಷ್ಟವೇ ಇದು. ದುಃಖವನ್ನು ಬಿಡು, ಆ ಪರಮಾತ್ಮನನ್ನು ಧ್ಯಾನಿಸು ಮರುಳೆ. ಅಯ್ಯೋ ಬಸವಣ್ಣ ದೇವರೇ, ನನ್ನನ್ನು ನೋಡಿ ನೀವೇಕಪ್ಪ ದುಃಖವನ್ನು ಪಡುವಿರಿ. ಮೆಲ್ಲ ಮೆಲ್ಲನೆ ಗಾಣವನ್ನು ತೀರಿ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಜಲ್ಲ ಜಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ. ಒಡೆಯಲು ಕಾಲಿಲ್ಲ, ಒಡೆಯಲು ಕೈ ಇಲ್ಲ, ನಡೆಯಲು ಕಾಲಿಲ್ಲ, ಒಡೆಯಲು ಕೈ ಇಲ್ಲ, ಇದನ್ನೆಲ್ಲ ಬಲ್ಲನು ಶನಿದೇವನೆಲ್ಲ. ಇದನ್ನೆಲ್ಲ ಬಲ್ಲನು ಶನಿದೇವನೆಲ್ಲ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಜಲ್ಲ ಜಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ. ಅಚ್ಚ ಅಳ್ಳನು ತಂದು ಆಡಿಸುವೆ ನಾನು, ಅಚ್ಚ ಅಳ್ಳನು ತಂದು ಆಡಿಸುವೆ ನಾನು, ಎಣ್ಣೆಯ ತೆಗೆದೂರ ದೀಪವ ಹಚ್ಚುವೆ, ಎಣ್ಣೆಯ ತೆಗೆದೂರ ದೀಪವ ಹಚ್ಚುವೆ. ಎಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಜಲ್ಲ ಜಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ. ಕೊಂಡಗೈಯಲ್ಲಿ ನಾನು ಒಡೆಯುವೆನಪ್ಪ, ಕೊಂಡಗೈಯಲ್ಲಿ ನಾನು ಒಡೆಯುವೆನಪ್ಪ, ಚಂಡಿಯ ಮಾಡದೆ ನಡೆಯೋ ನಮ್ಮಪ್ಪ. ಚಂಡಿಯ ಮಾಡದೆ ನಡೆಯೋ ನಮ್ಮಪ್ಪ, ಮಟ್ಟ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಜಲ್ಲ ಜಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ. ಶನಿದೇವರ ಪಾದಕ್ಕೆ ಗೋವಿಂದ. ಆಹಾ, ಇದೇನು ಇಂದು ನಮ್ಮ ನಗರದಲ್ಲಿ ಎಂದೂ ಇಲ್ಲದ ವಸಂತ ಮಾಸ ದಿವಸ ಇಲ್ಲಲ್ಲ, ಇಲ್ಲಿಟ್ಟವರ. ಜಯ ಜಗದೀಶ್ವರಿ ಪರಮೇಶ್ವರಿ
ಸದಾ ಕಾಲದಲ್ಲಿ ನಿನ್ನನ್ನೇ ಪೂಜಿಸುತ್ತಿರುವ ಈ ನಿನ್ನ ಭಕ್ತಳನ್ನು ಕೈಬಿಡದೆ ಕಾಪಾಡು ತಾಯಿ. ಪರಮಾತ್ಮ ಪರಮಾತ್ಮ, ಇಲ್ಲಿಗೆ 7 ವರ್ಷವೂ ಕಳೆಯಿತು ತಂದೆ. ಅಂದರೆ 99 ತಿಂಗಳು ಕಾಯಿತು. ಆದರೆ ನನ್ನ ಮನಸ್ಸಿಗೆ ಈ ದಿನ ಬಹಳ ಉಲ್ಲಾಸವಾಗಿ ಕಾಣುತ್ತಿರುವುದಲ್ಲ. ಏನು ತಾನೇ ಮಾಡಲಿ ದೇವ? ಆಹಾ, ದೀಪವನ್ನು ಹಚ್ಚೋಣವೆಂದರೆ ಈ ನನ್ನ ಪಾಪಿಯಾದ ಕರಾಚರಣಗಳೇ ಇಲ್ಲವಲ್ಲ ದೇವ. ಏನು ತಾನೇ ಮಾಡಲಿ ಪರಮಾತ್ಮ? ಇರಲಿ ದೇವ, ಒಂದು ದೀಪಂಜ್ಯೋತಿ ರಾಗವನ್ನು ಆಡುವೆನು, ಆಗ ತಾನಾಗಿಯೇ ಹತ್ತುವವು. ತಿರುಗ್ಸಪ್ಪ, ತಿರುಗ್ಸು, ತಿರುಗ್ಸ. ಜ್ಯೋತಿಯ ಕರುಣಿಸೋ ಪರಮಾತ್ಮ, ಲೋಕವ ಬೆಳಗಲಿ ಎನ್ನಾತ್ಮ. ಮಕ್ಕಳ ಮುಂದೆ ನಲಿಯುವ ಜ್ಯೋತಿ ದೇವಾ ದೇವಾ. ಮಕ್ಕಳ ಮುಂದೆ ನಲಿಯುವ ಜ್ಯೋತಿ ವ್ಯಾಕುಲದೊಳಗನ ವ್ಯಾಕುಲದೊಳಗನ ಬೆಳಗಲಿ ಜ್ಯೋತಿಯ ಕರುಣಿಸು ಪರಮಾತ್ಮ, ಲೋಕವ ಬೆಳಗಲಿ ಎನ್ನಾತ್ಮ. ಜ್ಯೋತಿಯ ಕರುಣಿಸು ಪರಮಾತ್ಮ, ಲೋಕವ ಬೆಳಗಲಿ ಎನ್ನಾತ್ಮ. ಜ್ಯೋತಿಯ 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 ಕರುಣಿಸು ಪರಮಾತ್ಮ, ಲೋಕವ 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 ಬೆಳಗಲಿ ಎನ್ನಾತ್ಮ. ಶನಿದೇವರ ಪಾದಕ್ಕೆ ಗೋವಿಂದ. ಆಹಾ, ಇಂದು ನಮ್ಮ ನಗರದಲ್ಲಿ ಎಂದೂ ಇಲ್ಲದ ಬೆಳಕು ಇಷ್ಟೊಂದು ಪ್ರಕಾಶಮಾನವಾಗಿ ಕಾಣುತ್ತಿರುವುದಲ್ಲ, ಕಾರಣವೇನಿರಬಹುದು? ಮಹಾತ್ಮರೇ, ಇದೋ ನಿಮಗೆ ನಮಸ್ಕರಿಸುವೆನು. ಅಮ್ಮ, ನೀನು ಯಾರು ತಾಯಿ? ಇಲ್ಲಿಗೆ ಬರಲು ಕಾರಣವೇನು ತಾಯಿ? ಮಹಾತ್ಮರೇ, ನನ್ನನ್ನು ಪದ್ಮಾವತಿ ಎಂದು ಕರೆಯುವರು. ನಾನು ನಗರದ ಬೆಳಕನ್ನು ನೋಡಿ ಇಲ್ಲಿ ತನಕ ಬಂದೆನು. ಅಂದ ಹಾಗೆ ತಾವು ಆಡಿದ ಆ ರಾಗವು ಯಾವುದು ಮಹಾತ್ಮರೇ? ಅಮ್ಮ, ಅದು ದೀಪಂಜ್ಯೋತಿ ರಾಗ ತಾಯಿ. ಹಾಗಾದರೆ ಆ ರಾಗವನ್ನು ನನಗೆ ಮತ್ತೊಂದು ಸಾರಿ ಕೇಳಬೇಕೆಂದು ಬಯಕೆಯಾಗುತ್ತಿರುವುದು. ದಯಮಾಡಿ ಹಾಡುವರಾಗಿ ಮಹಾತ್ಮರೇ. ಆಗಬಹುದು ತಾಯಿ. ಮಕ್ಕಳ ಮುಂದೆ ನಲಿಯುವ ಜ್ಯೋತಿ ಮಕ್ಕಳ ಮುಂದೆ ನಲಿಯುವ ಜ್ಯೋತಿ ವ್ಯಾಕುಲದೊಳಗನ ವ್ಯಾಕುಲದೊಳಗನ ಬೆಳಗಲಿ ಜ್ಯೋತಿಯ ಕರುಣಿಸು ಪರಮಾತ್ಮ, ಲೋಕವ ಬೆಳಗಲಿ ಎನ್ನಾತ್ಮ. ಜ್ಯೋತಿಯ ಕರುಣಿಸು ಪರಮಾತ್ಮ, ಲೋಕವ
ನಾನು ದೀಪಂಜ್ಯೋತಿ ರಾಗವನ್ನು ಆಡುತ್ತಿದ್ದರೆ ಈಕೆಯು ನಿದ್ರೆಯಲ್ಲೇ ಮಗ್ನಳಾಗಿರುವಲ್ಲ. ಏನಾಶ್ಚರ್ಯ ಪರಮಾತ್ಮ. ಹರಿದೇವ, ಈಕೆಯಿಂದ ನನಗೆ ಮುಂದೆ ಯಾವ ಕೇಳು ಬರುವುದು ನಾನು ಬೇರೆ ಕಾಣಿರಲ್ಲಪ್ಪ ಪರಮಾತ್ಮ. ಬೇಡ ತಂದೆ, ಬೇಡ. ಆಹಾ ಪರಮಾತ್ಮ, ಇದು ನಿನ್ನನ್ನೇ ಧ್ಯಾನಿಸುವೆನು ತಂದೆ. ಕಾಯೋ ತಂದೆಯೇ ದೇವಾ, ಕರುಣಿಸಿ ದಯ ತೋರೋ ಬಂದು ನೀ. ಪರಮಾತ್ಮ, ಕಾಯೋ ತಂದೆಯೇ ದೇವಾ, ಕರುಣಿಸಿ ದಯ ತೋರೋ ಬಂದು ನೀ. ಕ್ಷಣಕಾಲ ನಿನ್ನ ಬಿಡದೆ ಮಹೇಶ, ಕ್ಷಣಕಾಲ ನಿನ್ನ ಬಿಡದೆ ಮಹೇಶ. ಪಾಪಕರ ಮೋಸಕರ ದಯ ತೋರೋ ಬಂದು ನೀ. ಕುಣಿಯುತ್ತಬಾರೋ ಪರಶಿವನೇ, ನಲಿಯುವುದು ಎನ್ನಯ ಭಕ್ತಿ. ಕುಣಿಯುತ್ತಬಾರೋ ಪರಶಿವನೇ, ನಲಿಯುವುದು ಎನ್ನಯ ಭಕ್ತಿ. ದಯ ತೋರೋ ಬಂದು ನೀ. ಕಾಯೋ ತಂದೆ ದೇವಾ, ಕರುಣಿಸಿ ದಯ ತೋರೋ ಬಂದು ನೀ. ಶನಿದೇವರ ಪಾದಕ್ಕೆ ಗೋವಿಂದ. ನಿನಯ ಬಗೆ ವಿಕ್ರಮ, ಮೆಚ್ಚಿದೆ ನಿನ್ನಯ ಬಗೆ ವಿಕ್ರಮ. ನಿನ್ನಯ ಸತ್ಯ ಸಾಧಕ್ಕೆ ಮೆಚ್ಚಿ ಬಂದಿರುವೆನು ವಿಕ್ರಮ. ನಿನ್ನಯ ಮಹಿಮೆಯು ನಿನಗೆ ಗೊತ್ತಾಗಲೆಂದೇ, ನನ್ನಯ ಮಹಿಮೆಯು ನಿನಗೆ ಗೊತ್ತಾಗಲೆಂದೇ ಈ ರೀತಿ ಕಷ್ಟವನ್ನು ಕೊಟ್ಟೆನು ವಿಕ್ರಮ. ಮೆಚ್ಚಿದನು ನಿನ್ನ ಭಕ್ತಿಗೆ ವಿಕ್ರಮ, ಮೆಚ್ಚಿದನು. ನಿನಗೆ ಬೇಕಾದ ವರವನ್ನು ಹೇಳಿಕೋ ವಿಕ್ರಮ. ಪರಮಾತ್ಮ, ಶನಿದೇವ, ಕಾಪಾಡು ತಂದೆ, ಕಾಪಾಡು. ಪರಮಾತ್ಮ, ಪರಮಾತ್ಮ, ಬಂದೆಯ ತಂದೆ. ಲೈಟ್ ಆಫ್ ಮಾಡಪ್ಪ. ಸ್ವಲ್ಪ ಕೆಳಗೆ ಕೇಳಿಸಿ, ನನ್ನ ಕೆಳಗೆ ಕೇಳಿಸ್ರು. ನನ್ನ ಅಪರಾಧವನ್ನು ಕ್ಷಮಿಸಿ ಕಾಪಾಡುವೆಯ ತಂದೆ, ಕಾಪಾಡುವೆಯ. ವಿಕ್ರಮ, ನಿನ್ನ ಅಪರಾಧವನ್ನು ಮನ್ನಿಸುನು. ನಿನಗೆ ಬೇಕಾದ ವರವನ್ನು ಕೇಳಿಕೋ ವಿಕ್ರಮ. ಅಯ್ಯೋ ಪರಮಾತ್ಮ, ನಾನು ಕೇಳಿದ ವರಗಳನ್ನೆಲ್ಲ ಕೊಡುವೆಯ ತಂದೆ. ಪರಮಾತ್ಮ, ಹೌದು ವಿಕ್ರಮ. ಪರಮಾತ್ಮ, ನನಗೆ ಕೊಟ್ಟಿರುವ ಕಷ್ಟವನ್ನು ಈ ಪ್ರಪಂಚದಲ್ಲಿ ಮತ್ತಾರಿಗೂ ಕೊಡುವುದಿಲ್ಲವೆಂದು ನನಗೆ ಭಾಷೆಯನ್ನು ಕೊಡು ತಂದೆ. ವಿಕ್ರಮ, ಪರಮಾತ್ಮ, ಹೇಳುವೆನು ಕೇಳು. ಅಂತ ಸತ್ಯರ್ಥ ನಳಮಹಾರಾಜ ಇಂತಹ ರಾಜಾದಿರಾಜರುಗಳನ್ನು ಬಿಡಿದಾಗ ಅವರು ತಮ್ಮ ತಮ್ಮ ದೇಶಕೋಶಗಳನ್ನೇ ಕೇಳಿಕೊಂಡರೆ ಹೊರತು ನಿನ್ನಂತ ಪರೋಪಕಾರಿಯಾದ ವರಗಳನ್ನು ಕೇಳಿಕೊಳ್ಳಲಿಲ್ಲ ವಿಕ್ರಮ. ನಿನಗೆ ಬೇಕಾದ ವರವನ್ನು ಕೇಳಿಕೋ ವಿಕ್ರಮ. ಪರಮಾತ್ಮ,
ನಿಮ್ಮ ಸುಂದರವಾದ ಚರಣಕ್ಕೆ ನಮಸ್ಕರಿಸೋಣವೆಂದರೆ ಈ ನನ್ನ ಪಾಪಿಯಾದ ಕರಾಚರಣಗಳೇ ಇಲ್ಲವಲ್ಲ ದೇವ. ಪರಮಾತ್ಮ ವಿಕ್ರಮ, ಪರಮಾತ್ಮ ಅಂದು ಹೋದ ನಿನ್ನ ಕರಾಚರಣಗಳು ಇದೋ ಇದೋ ಇದೋ. ಅಯ್ಯೋ ಪರಮಾತ್ಮ, ತಟ್ಟೆ ತಟ್ಟೆ ತಗೋಬ, ಒಂದು ತಟ್ಟೆ ಒಂದು ತಟ್ಟೆ ಒಂದು ತಟ್ಟೆ. ಶನಿ ಮಾರಾಯ ನಿನಗೆ ನಮೋ, ಶನಿ ಮಾರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಅರಿಶಿಣ ಕುಂಕುಮ ಹಚ್ಚುವೆ ಪಾದಕ್ಕೆ, ಅರಿಶಿಣ ಕುಂಕುಮ ಹಚ್ಚುವೆ ಪಾದಕ್ಕೆ, ಕರಪುರದಾರತಿ ಬೆಳಗುವೆ ಸ್ವಾಮಿಯೇ. ಶನಿ ಮಾರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಪರಮಾತ್ಮ ಪರಮಾತ್ಮ ಪ್ರತಿ ಶನಿವಾರವೂ ಪ್ರತಿ ಸೋಮವಾರವೂ ನಿನ್ನ ಪಾದ ಸೇವಾರ್ಥ ನಡೆಯುವಂತೆ ನನಗೆ ವರವನ್ನು ಕರುಣಿಸುತ್ತಂದೆ ಪರಮಾತ್ಮ. ವಿಕ್ರಮ, ಪರಮಾತ್ಮ ಪ್ರತಿ ಶನಿವಾರ, ಪ್ರತಿ ಸೋಮವಾರ, ಪ್ರತಿ ಗುರುವಾರ ನಿನ್ನ ಅಂಗಳದಲ್ಲಿ ನನ್ನ ಪಾದ ಪೂಜೆ ನಡೆಯುವಂತೆ ನಿನಗೆ ಅಭಯವನ್ನು ನೀಡುವೆನು. ಪರಮಾತ್ಮ ಧನ್ಯನಾದೆನು ತಂದೆ, ನಾನು ಧನ್ಯನಾದೆನು. ವಿಕ್ರಮ, ಪರಮಾತ್ಮ ನಿನ್ನ ಸತಿ ಸುಧರ್ನೊಡಗೂಡಿ ಇನ್ನು ಮುಂದೆ ರಾಜ್ಯಭಾರವನ್ನು ಮಾಡುವನಾಗುವ. ಪರಮಾತ್ಮ ಧನ್ಯನಾದನು ದೇವ, ನಾನು ಧನ್ಯನಾದೆನು.
ಜಯಮಯ ಸರಿದೇವ ಜಯಮಯ ಸರಿದೇವ ಎಳ್ಳುಂಡೆ ಜನುಪ ಸರಿದೇವ ಎಳ್ಳುಂಡೆ ಜನುಪ ಸರಿದೇವ ತಪ್ಪಾದ ರೊಪ್ಪು ಸರಿದೇವ ತಪ್ಪಾದ ರೊಪ್ಪು ಸರಿದೇವ ಜಯಮಯ ಸರಿದೇವ ಜಯಮಯ ಸರಿದೇವ ತುಂಬದ ದೀಪ ನಿನಗಪ್ಪ ನಿಮ್ಮಯ ಸೇವೆಯು ನಮಗಪ್ಪ ತುಂಬದ ದೀಪ ನಮಗಪ್ಪ ನಿಮ್ಮಯ ಸೇವೆಯು ನಮಗಪ್ಪ ಜಯ ಜಯಮಯ ಸರಿದೇವ ಎಳ್ಳುಂಡೆ ಜನು ತುಪ್ಪ ಸರಿದೇವ ಎಳ್ಳುಂಡೆ ಜನು ತುಪ್ಪ ಸರಿದೇವ ತಪ್ಪಾದ ರೊಪ್ಪು ಸರಿದೇವ ತಪ್ಪಾದ ರೊಪ್ಪು ಸರಿದೇವ ಜಯಮಯ ಸರಿದೇವ ಜಯಮಯ ಸರಿದೇವ ಸರಿದೇವರ ಪಾದಕ್ಕೆ ಗೋವಿಂದ ಅಪರಾಧವನ್ನು ಮನ್ನಿಸಿ ಕಾಪಾಡು ಗೋವಿಂದ ಭಕ್ತರನ್ನು ಉದ್ಧರಿಸಿ ಕಾಪಾಡು ಗೋವಿಂದ ರಾವು ಕೆದುಳ ಪಾತಿ ಗೋವಿಂದ ಹೇಳಿ ಹೇಳು ಅಮ್ಮ. ನಾನು ದೀಪಂಜ್ಯೋತಿ ರಾಗವನ್ನು ಆಡುತ್ತಿದ್ದರೆ ನೀನು ನಿದ್ರೆಯನ್ನು ಮಾಡುವುದು ನ್ಯಾಯವೇ ತಾಯಿ? ಮಹಾತ್ಮರೇ, ನೀವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ, ನಾನು ಕರಾಚರಣವನ್ನು ಕಡಿದಿದ್ದು ತಸ್ಕರನೇ ನಾನು ತಾಯಿ. ಹಾಗಾದರೆ ನಿಮ್ಮ ಕರಚರಣಗಳು ಬಂದ ಬಗೆಯಾದರೂ ಹೇಗೆ? ಅಮ್ಮ, ಆ ಪರಮಾತ್ಮನ ದಯದಿಂದ ಈಗ ತಾನೇ ಬಂದವು ತಾಯಿ. ಮಹಾತ್ಮರೇ, ನಿಮಗಾಗಿ ನನ್ನಲ್ಲಿ ಒಂದು ಮಾತಿರುವುದು. ಏನು ಹೇಳ್ತಾಯಿ? ಮಹಾತ್ಮರೇ, ನೀವು ನನ್ನನ್ನು ಲಗ್ನವಾಗಬೇಕೆಂದು ಇದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು. ಛೆ! ಪರಸ್ತ್ರೀಯರನ್ನು ಕಂಡರೆ ತಾಯಿ ಅಂತಲೂ ತಂಗಿ ಅಂತಲೂ ಭಾವಿಸುವ ನಾನು ಖಂಡಿತವಾಗೂ ಲಗ್ನವಾಗುವುದಿಲ್ಲ ತಾಯಿ, ಖಂಡಿತವಾಗೂ ಲಗ್ನವಾಗುವುದಿಲ್ಲ. ಮಹಾತ್ಮರೇ, ನೀವೇನಾದರೂ ಈಗ ನನ್ನನ್ನು ಲಗ್ನವಾಗುವುದಕ್ಕೆ ಒಪ್ಪದಿದ್ದರೆ ಈ ಕ್ಷಣದಲ್ಲೇ ಇಲ್ಲೇ ಬಿದ್ದು ಪ್ರಾಣವನ್ನು ತ್ಯಾಗ ಮಾಡಿ. ಅಯ್ಯೋ ಪರಮಾತ್ಮ ಸರಿದೇವ, ಈ ಶ್ರೀಹತ್ಯೆ ದೋಷಕ್ಕೂ ನನ್ನನ್ನು ಗುರಿ ಮಾಡುವೆ ತಂದೆ. ಬೇಡ ತಂದೆ, ಬೇಡ. ಅಮ್ಮ, ನಿಮ್ಮ ತಂದೆಯವರ ಅಪ್ಪಣೆ ಆದರೆ ಅನಂತರ ನಾನು ನಿನ್ನನ್ನು ಲಗ್ನವಾಗುತ್ತೇನೆ ತಾಯಿ. ಹಾಗೆ ಆಗಲಿ ಮಹಾತ್ಮರೇ, ನಾನಿನ್ನು ಹೋಗಿ ಬರುವೆನು. ಆಗಬಹುದು ತಾಯಿ. ಜನಕನಿಗೆ ನಮಸ್ಕರಿಸುವೆನು. ಮಗಳೇ, ನಿನಗೆ ಮಂಗಳವಾಗಲಿ. ಜನಕ, ನಿಮ್ಮಲ್ಲಿ ನನ್ನದೊಂದು ಮಾತಿರುವುದು. ಹೇಳುವಂತವರಾಗಿ. ಜನಕ, ನಾನು ಈ ಮಹಾತ್ಮರನ್ನು ವಿವಾಹವಾಗಬೇಕೆಂದು ಮೆಚ್ಚಿಕೊಂಡಿರುವೆನು. ಆಗಬಹುದಮ್ಮ. ಅಯ್ಯ, ನೀನು ಯಾರು? ನನ್ನ ಮಗಳ ಮಂದಿರಕ್ಕೆ ಬರಲು ಕಾರಣವೇನು? ಅಯ್ಯ, ನನ್ನ ಕಳ್ಳನೆಂದು ನನ್ನ ಕರಾಚರಣವನ್ನು ಕಡಿದು ಕಂದುಕದಲ್ಲಿ ಬಿಸಾಡಿದ ತಸ್ಕರನೇ ನಾನು. ಏನು? ನಾನು ಕರಾಚರಣವನ್ನು ಕಡಿಸಿದ ಕಳ್ಳನೇ ನೀನು? ಹೌದು. ಹಾಗಾದರೆ ನಿನಗೆ ಕರಾಚರಣಗಳು ಬಂದ ಬಗೆ ಹೇಗೆ? ಆಗ ಹೋಗಿದ ಕರಾಚರಣಗಳು ಆ ಶನಿದೇವರ ಕೃಪೆಯಿಂದ ಈಗ ತಾನೇ ಬಂದವು. ಏನು? ನೀವು ಅಷ್ಟು ಸತ್ಯವಂತರೇ? ಹಾಗಾದರೆ ಆ ನಂದಯ್ಯ ಸೆಟ್ಟರ ಮನೆಯಲ್ಲಿ ಮಗಳ ಮುತ್ತಿನ ಹಾರವು ಅಂಶ ಪಕ್ಷಿಯು ನುಂಗಿತಲ್ಲ, ಆ ಮುತ್ತಿನ ಹಾರವು ಪುನಃ ಬರುವುದೇ ಆದರೆ ನೀವು ಸತ್ಯವಂತರೆಂದು ನಂಬಬಹುದು. ಹಾಗಾದರೆ ಸಟ್ಟರ ಚಿತ್ರದ ಅರಮನೆಗೆ ಹೋಗೋಣ, ನಡೆಯಿರಿ. ಎಲ್ಲರೂ ನಡೆಯುವಂತವರಾಗಿ. ಆಹಾ, ಪರಮಾತ್ಮ ಶನಿದೇವ, ಕಳ್ಳನೆಂಬ 2 ಅಕ್ಷರವನ್ನು ತಪ್ಪಿಸಿ ನನ್ನನ್ನು ಉದ್ಧರಿಸಿ ಕಾಪಾಡು ತಂದೆ, ಕಾಪಾಡು. ಶನಿದೇವರ ಪಾದಕ್ಕೆ ಗೋವಿಂದ. ಮಹಾರಾಜರೇ, ಹೀಗೋ ತೆಗೆದುಕೊಳ್ಳಿ. ಶೆಟ್ರೆ, ಈ ಹಾರದ ವಿವರವು ನನಗೆ ತಿಳಿಯದು. ಇದು ನಿಮ್ಮ ಮಗಳ ಮುತ್ತಿನಾರವೇ? ನೋಡುವಂತವರಾಗಿ. ಮಹಾರಾಜರೇ,
ಇದೇ ನನ್ನ ಮಗಳ ಮುತ್ತಿನ ಹಾರವು. ಅಯ್ಯ, ನೀವು ಎಷ್ಟು ಸತ್ಯವಂತರು! ಅಯ್ಯ, ನೀವು ಯಾರು? ನಿಮ್ಮ ಕುಲವೂ ಯಾವುದು? ನಿಮ್ಮ ವಂಶವೂ ಯಾವುದು? ಅಲ್ಲದೆ ನಿಮ್ಮ ನಾಮಾಂಕಿತವೇನು? ಅಯ್ಯ ಸಾಮಂತರಾಜರೇ, ನನ್ನ ಕುಲವು ಕ್ಷತ್ರಿಯ ಕುಲವು, ನನ್ನ ಹಂಸವು ಸೂರ್ಯ ಹಂಸವು. ನಾನು ವಿಕ್ರಮರಾಜನು. ಹಾ, ವಿಕ್ರಮರಾಜರೇ, ಹರಿ ನಿಮಗೆ ಕಪ್ಪ ಕಾಣಿಕೆಗಳನ್ನು ತಂದು ಕೊಡುತ್ತಿದ್ದೆನು. ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಮಹಾರಾಜರೇ, ಇದು ನಿಮ್ಮಗಳ ತಪ್ಪಲ್ಲ, ಆ ಪರಮಾತ್ಮನಿಂದ ಉಂಟಾದ ಕಷ್ಟಗಳು. ನೀವು ತಾನೇ ಏನು ಮಾಡಬಲ್ಲರಿ? ಚಿಂತೆಯನ್ನು ಬಿಡಿ. ಮಹಾತ್ಮರೇ, ನನ್ನ ಮಗಳನ್ನು ತಾವು ಮದುವೆಯಾಗಬೇಕು. ಆಗಬಹುದು. ಪದ್ಮಾವತಿಯನ್ನು ಮದುವೆ ಲಗ್ನವಾದ ಮೇಲೆ ನನ್ನ ಮಗಳಾದ ಲೋಲಿಕೆಯನ್ನು ಮದುವೆ ಆಗಲೇಬೇಕು. ಛೇ, ಯಾರನ್ನು? ಪದ್ಮಾವತಿ ಲಗ್ನವಾದರು ಆ ಲೋಲಿಕೆಯನ್ನು ನಾನು ಖಂಡಿತವಾಗೂ ಲಗ್ನವಾಗುವುದಿಲ್ಲ. ಆಕೆಯಿಂದ ವಿಧ ವಿಧವಾದ ಕಷ್ಟಗಳನ್ನೇ ಅನುಭವಿಸಿರುವನು. ವಿಕ್ರಮ, ಪದ್ಮಾವತಿಯನ್ನು ಲಗ್ನವಾದ ಮೇಲೆ ಆ ಲೋಲಿಕೆಯನ್ನು ಲಗ್ನವಾಗಲೇಬೇಕು. ಇದು ನನ್ನ ಆಜ್ಞೆ. ಆಗಬಹುದು ಪರಮಾತ್ಮ, ಶನಿದೇವ, ಆಗಬಹುದು. ಯಾರಲ್ಲಿ? ಆ, ನಮ್ಮ ಅರಮನೆಯಲ್ಲಿ ಲಗ್ನ ಮಂಟಪವು ಸಿದ್ಧವಾಗಲಿ. ಸತಿಪತಿ ಗೋಲಿದ ರತಿಪತಿ ಗಾನ ಆತ್ಮ ಸಾಕ್ಷಿಯ ಪ್ರೇಮ ಕಲ್ಯಾಣ. ಸತಿಪತಿ ಗೋಲಿದ ರತಿಪತಿ ಗಾನ ಆತ್ಮ ಸಾಕ್ಷಿಯ ಪ್ರೇಮ ಕಲ್ಯಾಣ. ಹೃದಯದ ವೀಣ ಮಧುರೈ ಗಾನ, ಹೃದಯದ ವೀಣ ಮಧುರೈ ಗಾನ. ಈ ನಮ್ಮ ದಾಂಪತ್ಯ ಸುಖ ಸಾಧನ, ಬಹು ಜನ್ಮದ ಪೂಜಾ ಫಲ, ಈ ಪ್ರೇಮ ಸಮ್ಮಿಲನ. ಅಕ್ಕಿ ಬನ್ನಿ ಚಿಕ್ಕ ಮುತ್ತೈದಿರ ಶಾಸ್ತ್ರ ಬನ್ನಿ ರಮಣೀರ. ಓ ಬನ್ನಿರೇ ಶೋಭನ ಬನ್ನಿರೇ. ಹೆಣ್ಣೋ ನಮ್ಗಾಯ್ತೋ ಗಂಡೋ ನಿಮ್ಗಾಯ್ತೋ, ಸಣ್ಣಕ್ಕಿ ಬೋನ ಸಭೆಗಾಯ್ತೋ. ತಾಲಿ ಕಟ್ಟುವಾಗ ತಾಯಂಗೆ ನಗ ಬತ್ತು, ತಾಲಿ ಕಟ್ಟೆಣ್ಣ ಕರಕೊಂಡು. ತಾಲಿ ಕಟ್ಟೆಣ್ಣ ಕರಕೊಂಡು ಹೋಗುವಾಗ ತಾಯಂಗೆ ಬಂತು ಕಡುದೋತ. ಕಪ್ಪೋಯಿವಾಗ ಕೈಗೆ ನಗ ಬತ್ತು, ಕಪ್ಪೋಯಿಕೆಣ್ಣ ಕರಕೊಂಡು. ಸೋ ಬನ್ನಿರೇ.
ಅರಿತು ಅರಿಯದೆ ತಿಳಿಯದೆ ಮಾಡಿದ ಅಪರಾಧವನ್ನು ಬಂಧಿಸಿ ಕಾಪಾಡು ಶನಿದೇವ. ಶನಿದೇವರ ಪಾದಕ್ಕೆ ಗೋವಿಂದೋ, ಅಷ್ಟದಿಕ್ಪಾಲಕರ ಪಾದಕ್ಕೆ ಗೋವಿಂದೋ, ರಾಹುಕೇತುಗಳ ಪಾದಕ್ಕೆ ಗೋವಿಂದೋ, 9 ನವಗ್ರಹಗಳ ಪಾದಕ್ಕೆ ಗೋವಿಂದೋ. ಶ್ರೀ ಶ್ರೀ ಕಾಳಿಕಂಬ ಕೃಪಕೋಸದ ನಾಟಕ ಮಂಡಳಿಕ್ಕೆ, ಶ್ರೀ ಶ್ರೀ ಕಾಳಿಕಂಬ ಕೃಪಕೋಸದ ನಾಟಕ ಮಂಡಳಿಕ್ಕೆ, ಶ್ರೀ ಶ್ರೀ ಶ್ರೀಯಕೆರೆ ರಂಗಭೂಮಿ ಕಲಾ ಸಂಘಕ್ಕೆ, ಶ್ರೀ ಶ್ರೀ ಶ್ರೀಯಕೆರೆ ಹೋಬಳಿ ರಂಗಭೂಮಿ ಕಲಾ ಸಂಘಕ್ಕೆ